ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಅಷ್ಟು ಇನ್ಫಾರ್ಮೇಟಿವ್ ಆ್ಯಂಡ್ ಇಂಪಾರ್ಟೆಂಟು ವಿಡಿಯೋ ಆಗಿರ್ತದೆ. ಏನಪ್ಪ ಅಂತ ಮಾಹಿತಿ ಅಂತ ಕೇಳಿದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಕಾದಿದೆ ಸ್ನೇಹಿತರೆ. ಏನಿದು ಬ್ಯಾಡ್ ನ್ಯೂಸ್ ಅಂತ ಕೇಳಿದ್ರೆ, ಇನ್ನು ಮುಂದೆ ನಾ ಹೇಳ್ತಕ್ಕಂಥ ಕೆಲ ರೈತರುಗಳಿಗೆ ಕಡ್ಡಾಯವಾಗೂ ಕೂಡ ಹಣ ಬರೋದು ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಯಾವೆಲ್ಲ ರೈತರುಗಳಿಗೆ ಸ್ಟಾಪ್ ಆಗುತ್ತೆ, ಅದೇ ರೀತಿ ಯಾವೆಲ್ಲ ರೈತರಿಗೆ ಹಣ ಬರೋದು ಮುಂದುವರಿಯುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ ತನಕ ನೋಡಬೇಕಾಗತ್ತೆ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನಿಮಗೆಲ್ಲ ಬಹುತೇಕ ರೈತರಿಗೆಲ್ಲ ಮಾಹಿತಿ ಗೊತ್ತಿರ್ಬೋದು. ಕೃಷಿ ಇಲಾಖೆ ಕಡೆಯಿಂದ ಅಧಿಕಾರಿಗಳಿಂದ ನೇರವಾಗಿ ಕೆಲ ರೈತರುಗಳಿಗೆ ಕರೆ ಬರ್ತಾ ಇದೆ. ದಾಖಲೆ ವೆರಿಫಿಕೇಷನ್ಗೋಸ್ಕರ ನಿಮ್ಮ ಬಳಿ ಇರ್ತಕ್ಕಂಥ RTC, ಆಧಾರ್ ಕಾರ್ಡು ಹಾಗೆಯೇ ರೇಷನ್ ಕಾರ್ಡು, ಈ 3 ದಾಖಲಾತಿಗಳನ್ನು ಖುದ್ದಾಗಿ ಜೆರಾಕ್ಸ್ ಪ್ರತಿ ತೆಗೆದುಕೊಂಡು ಕೃಷಿ ಇಲಾಖೆಗೆ ನೇರವಾಗಿ ಭೇಟಿ ಮಾಡಿ ಅಲ್ಲಿ ವೆರಿಫಿಕೇಷನ್ನ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದು ತುಂಬ ಜನರ ಗಮನಕ್ಕೂ ಕೂಡ ಬಂದಿದೆ. ನಿಮಗೆ ಯಾವ ಉದ್ದೇಶಕ್ಕೋಸ್ಕರ ಈ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, PM ಕಿಸಾನ್ ಯೋಜನೆಯು ಕೇವಲ ಕುಟುಂಬದ ಒಬ್ಬ ಸದಸ್ಯನಿಗೆ ಮಾತ್ರ ಈ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಒಂದಕ್ಕಿಂತ ಹೆಚ್ಚಾಗಿದ್ದು ಎಲ್ಲ ಬಳಿ ಕೂಡ ಜಮೀನಿದ್ದು ಕೂಡ ಆಸ್ತಿ ಇದ್ದರೂ ಕೂಡ ಆ ರೈತ ಅರ್ಜಿ ಹಾಕಿದರೆ ಇಲ್ಲಿ ತನಕ ಆತನಿಗೆ PM ಕಿಸಾನ್ ಹಣ ಬರ್ತಾಯಿತ್ತು. ಈ ದುರುಪಯೋಗವನ್ನು ತಪ್ಪಿಸಲು ಸಲುವಾಗಿ ಸರ್ಕಾರವು ಖುದ್ದಾಗಿ ದಾಖಲೆ ವೆರಿಫಿಕೇಷನ್ಗೆ ಕೆಲವು ಆಯ್ದ ರೈತರುಗಳಿಗೆ ಮಾತ್ರ ಕರೆ ಮಾಡಿ ಬರಲಿಕ್ಕೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ಅಥವಾ ರೇಷನ್ ಕಾರ್ಡ್ ಮುಖಾಂತರ ಒಂದು ಕುಟುಂಬ ಅಂದರೆ ಒಂದು ರೇಷನ್ ಕಾರ್ಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಟ್ಟು ಜನರು ಸೇರಿ ಒಂದು ಕುಟುಂಬ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ಒಂದು ರೇಷನ್ ಕಾರ್ಡಲ್ಲಿ ಒಂದಕ್ಕಿಂತ ಹೆಚ್ಚು ಜನರಿಗೆ PM ಕಿಸಾನ್ ಹಣ ಬರ್ತಾಯಿದ್ರೆ ಅದರಲ್ಲಿ ಒಬ್ಬ ಸದಸ್ಯರನ್ನು ಬಿಟ್ಟು ಉಳಿದ ಜನರನ್ನು ಡಿಲೀಟ್ ಮಾಡ್ತಾರೆ ಸ್ನೇಹಿತರೆ. ಈ ಮಾಹಿತಿಗೋಸ್ಕರ ಅವರು ಖುದ್ದಾಗಿ ಅಂದರೆ ಸರಿಸುಮಾರು ಒಂದು ತಾಲೂಕಿನಲ್ಲಿ 4,000 ಕೇಸಸ್ಗಳಿದೆ ಅಂತ ಕೇಳಿಬರ್ತಾಯಿದೆ ಸ್ನೇಹಿತರೆ. ಈ ರೀತಿ ಲೆಕ್ಕಾಚಾರ ಹಾಕಿದ್ರೆ ಇಡೀ ದೇಶದಲ್ಲಿ ಸುಮಾರು ಕೋಟಿಗಿಂತಲೂ ಹೆಚ್ಚು ಜನ ಇದರ ಲಾಭವನ್ನು ಆಲ್ರೆಡಿ ಪಡೆದಿದ್ದಾರೆ ಅಂತ ನಾವು ಹೇಳ್ಬೋದು. ಆ ದುರುಪಯೋಗವನ್ನು ತಪ್ಪಿಸುವ ಸಲುವಾಗಿ ದಾಖಲೆ ವೆರಿಫಿಕೇಷನ್ನ ಮಾಡ್ತಾಯಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ನಾನು ಒಂದು ಮೆಮೊರಂಡಮ್ ತೋರಿಸ್ತೀನಿ ಸ್ನೇಹಿತರೆ. ನೀವು PM ಕಿಸಾನ್ ವೆಬ್ಸೈಟ್ ಲಾಗಿನ್ ಆದ ನಂತರ ಇಲ್ಲಿ ಗೈಡ್ಲೈನ್ಸ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಓಪನ್ ಆಗುತ್ತೆ ಸ್ನೇಹಿತರೆ. ಆ PDFಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದು ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ ಆಪರೇಷನಲ್ ಗೈಡ್ಲೈನ್ಸ್ ಅಂತೇಳಿ 1, 2, 3, 4 ಅಂತ ಸಬ್ ಟೈಟಲ್ನ ಕೊಟ್ಟಿದ್ದಾನೆ. ಇದರಲ್ಲಿ ನೀವು 4ನೇ ಟೈಟಲ್ ನೋಡಿ, ಅಲ್ಲಿ ಎಕ್ಸ್ಕ್ಲೂಷನ್ ಅಂತ ಇದೆ. ಅಲ್ಲಿ ನೀವು ದಿ ಫಾಲೋಯಿಂಗ್ ದ ಕ್ಯಾಟಗರಿ ಆಫ್ ಬೆನಿಫಿಷರೀಸ್ ಆಫ್ ಹೈಯರ್ ಎಕನಾಮಿಕ್ ಸ್ಟೇಟಸ್ ಶೆಲ್ ನಾಟ್ ಬಿ ಎಲಿಜಿಬಲ್ ಟು ಬಿ ಬೆನಿಫಿಟ್ ಅಂಡರ್ ದ ಸ್ಕೀಮ್. ಈ ಯೋಜನೆಯ ಲಾಭಗಳು ಈ ಕೆಳಗೆ ಕಾಣ್ತಾ ಇರೋ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರಿಗೆ ಅನ್ವಯಿಸೋದಿಲ್ಲ ಅಂಥೇಳಿ ಒಂದು ಹೆಡ್ಲೈನ್ ಆಗಿ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಅದೇನಪ್ಪ ಅಂದರೆ ಇಲ್ಲಿ B ಅಂತ ಇದೆ ನೋಡಿ, ಫಾರ್ಮರ್ ಫ್ಯಾಮಿಲೀಸ್ ಇನ್ ವಿಚ್ 1 or more, ಅಂದರೆ ಫ್ಯಾಮಿಲಿಯಲ್ಲಿ ಒಬ್ಬರು ಅಂತ ಮತ್ತು ಒಬ್ಬರಿಗಿಂತ ಹೆಚ್ಚಾಗಿದ್ದಾರೆ, ಅಂದರೆ ಒಬ್ಬರಿಗೆ ಈ ಅನ್ವಯಿಸುತ್ತೆ, ಅದಕ್ಕಿಂತ ಹೆಚ್ಚಾಗಿದ್ದರೆ ಈ ಸ್ಕೀಮ್ನ ವ್ಯಾಪ್ತಿಗೆ ಒಳಪಡೋದಿಲ್ಲ ಆ ಫ್ಯಾಮಿಲಿ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಕಾರಣದಿಂದಾಗಿಯೇ ಈಗ ವೆರಿಫಿಕೇಷನ್ ನಡೀತಾ ಇದೆ. ಒಂದಕ್ಕಿಂತ ಹೆಚ್ಚಾಗಿ ಸೇರ್ಪಡೆಯಾಗಿರುವ ಕುಟುಂಬ ಸದಸ್ಯರನ್ನು ಒಬ್ಬರನ್ನು ಬಿಟ್ಟು ಇನ್ನು ಉಳಿಕೆ ಜನರನ್ನು ಕೈ ಬಿಡುವ ಸಲುವಾಗಿ ಈ ವೆರಿಫಿಕೇಷನ್ ನಡೀತಾ ಇದೆ ಸ್ನೇಹಿತರೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ನೀವೇನಾದರೂ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚಾಗಿ ಯಾರಾದರೂ ಸೇರ್ಪಡೆಯಾಗಿದ್ದರೆ ನೀವು ಈ ಕೂಡಲೇ ನಿಮ್ಮ ಕೃಷಿ ಇಲಾಖೆನ ಭೇಟಿ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಭೇಟಿ ಮಾಡದೆ ತಾತ್ಸಾರ ಮಾಡಿದರೆ ನಿಮ್ಮ 2 ಜನದ ಹೆಸರನ್ನು ಅವರು ಡಿಲೀಟ್ ಮಾಡ್ತಾರೆ ಸ್ನೇಹಿತರೆ. ಆಗ ಮುಂದೆ ನೀವು ಅರ್ಜಿನ ಸೇರ್ಪಡೆ ಮಾಡೋಕ್ಕೆ ಕಷ್ಟ ಆಗ್ಬೋದು. ಆದ್ದರಿಂದ ನೀವು ಕೂಡಲೇ ನಿಮ್ಮ ಗಮನಕ್ಕೆ ಬಂದ ಕೂಡಲೇ ತಕ್ಷಣ ನೀವು ರೈತ ಸಂಪರ್ಕ ಕೇಂದ್ರವನ್ನು ವಿಸಿಟ್ ಮಾಡಿ ಅಲ್ಲಿ ನೀವು ನಿಮ್ಮ ಯಾವ ವ್ಯಕ್ತಿಗೆ ಹಣ ಬರಬೇಕು ಅಂತ ಒಬ್ಬ ವ್ಯಕ್ತಿನ ಚೂಸ್ ಮಾಡಿ ಇನ್ನುಳಿದ ವ್ಯಕ್ತಿಗಳನ್ನ ತೆಗೆಯೋದು ಸೂಕ್ತವಾಗಿರ್ತದೆ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಮಾಹಿತಿನ ನಿಮ್ಮ ಸ್ನೇಹಿತರ ಬಳಿ ಹಂಚ್ಕೊಳ್ಳಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.